welcome back to Raha Tales YouTube channel. As usual, ರಾಹ ಇರೋದ್ರಿಂದ ಅಷ್ಟು ನಮಗೆ ಈಸಿ ಆಗಲಿ ಅಂತ ಪ್ರೈವೇಟ್ ಆಕ್ಸೆಸ್ ಬೀಚ್ ಇರೋ ಕಡೆ ಕರ್ಕೊಂಡು ಬಂದಿದ್ದಾರೆ. ಸೊ ನಾವು ಇವತ್ತಿದ್ದೀವಿ ಲಲಿತ್ ದಿ ಗೋವಾ. ಗುಡ್ ಮಾರ್ನಿಂಗ್ ರಾಹ ಪುಟಾಣಿ. ಇವಾಗ ಎದ್ದು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಅಂತ ಬಂದ್ರೆ ಸಾಕು, ರಾಹ ನನ್ನ ತೊಡೆಯಿಂದ ಅಶು ತೊಡೆಗೆ ಶಿಫ್ಟ್. ಮಸಾಲ ಐಟಮ್ಸ್ ಇಲ್ಲೇ ಸಿಗೋದು. ಚಾಟ್ ಮಸಾಲ ಇಲ್ಲಿ, ಚಾಟ್ ಮಸಾಲ ಅಲ್ಲಿ ಗರಂ. ನೋಡ್ರಿ ಇಲ್ಲಿ ಎದ್ದಳಕ್ಕೆ ರೆಡಿ ಇಲ್ಲ ರಾಹ, ಹೆಂಗ್ ಕೂತಿದ್ದಾಳೆ. ಬ್ರೇಕ್ಫಾಸ್ಟ್ ಟೈಮ್ ಆದ್ರೂ ಎದಂತಿಲ್ಲ, ನೆಕ್ಸ್ಟ್ ಲಂಚಿಗೆ ರೆಡಿ ಆಗ್ತಿರೋದು. ಚಿನ್ನು ಸಾಕ್ ಬಾ ಮಗಳೇ ಹೋಗೋಣ. ಮತ್ತೆ ಸ್ಟಾರ್ಟರ್ಸ್ ಹೇಳ್ರಿ ಅಂತ ಕೂತಿರೋದು. ಚಿನ್ನು ನಿಂಗೆ ರಾಗಿ ಸರಿ ಹಾಕ್ತೀನಿ ಬಾ ಅಲ್ಲಿ ರೂಮ್ಗೆ. ಚಿನ್ನಮ್ಮ ಬ್ರೇಕ್ಫಾಸ್ಟ್ ಮುಗೀತು, ಲಂಚ್ ಸ್ಟಾರ್ಟರ್ಸ್ ಹೇಳ್ರಿ ಅಂತ ಕೂತಿರೋದು ಈಗ. ಚಲೋ ಬೇಬಿ ಲೆಟ್ಸ್ ಗೋ. ಏ ರಾಹ ನೋ ಅದೆಲ್ಲ ಬೇಡ. ಪಿಜ್ಜಾ ಇಷ್ಟ ಬೇಗ ಬೇಡ. ಸಾಕ್ ನಡೀರಿ ಇನ್ನ, ಅಪ್ಪ ಮಗಳು ಸಾಕು ತಿಂದಿದ್ದು ಸಾಕು ನಡೀರಿ ಇನ್ನ. Raha. 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 Yes. Hello Raha. Hi. Raha. Yes, you're a happy girl, huh? Yeah, you're very happy. ಚಿನ್ನ ಕುಕ್ಕಿ ಸ್ಮೈಲ್ ಮಾಡ. ಸೊ ನೋಡ್ತಾ ಇದ್ದೀರಲ್ಲ ನೀವು, ಸ್ವಿಮ್ಮಿಂಗ್ ಪೂಲೇ ಎಷ್ಟು ದೊಡ್ಡದಾಗಿದೆ ಅಂತ. ಪ್ಯಾನ್ ಮಾಡಿ ಅಶು. ಕ್ರೇಜಿ ಆಗಿದೆ. ಇಲ್ಲೊಂದು ಪೂಲ್ ಬಾರ್ ಕೂಡ ಇದೆ. ಲಿಟ್ರಲಿ ಇದೇ ಒಂದು 2-3 acres ಇರ್ಬೋದು ಅನ್ಸುತ್ತೆ. ಜಸ್ಟ್ ಪೂಲು ನಿಮಗೆ ಆ್ಯಂಡ್ ಬೀಚ್ ಕೂಡ ಇದೆ. ಸೊ ಅದು ನಿಮ್ಗೆ ಆ ಕಡೆ ಸೈಡ್ ಬರುತ್ತೆ. ಸೊ ಏನಪ್ಪ ಅಂದರೆ, ಸೊ ಇಲ್ಲಿ ಪೂಲು ಬೀಚು ಈಸಿ ಆಕ್ಸೆಸ್ ಇರೋದ್ರಿಂದ ನಾವು ಆಚೆ ಕಡೆ ಹೋಗೋ ನೆಸೆಸಿಟಿ ಇಲ್ಲ. Complete golf view.
टोटल कितना एकड़ है भाई? 85 है सर. टोटल 85 एकर्स ಇದೆ. ಇದು ನೋಡಿ ಹೆಲಿಪ್ಯಾಡ್. ಡೈರೆಕ್ಟ್ ಯಾರಿಗಾರ ಟೈಮ್ ಇಲ್ಲ, ಕಾರಲ್ಲಿ ಬರಕ್ಕಾಗಲ್ಲ, ಫ್ಲೈಟ್ ಅಲ್ಲಿ ಬರಕ್ಕಾಗಲ್ಲ ಅಂದ್ರೆ ಡೈರೆಕ್ಟ್ ಶಾಪರ್ ಸೀದಾ ಲಲಿತ್ ಗೋವಲ್ಲೇ ಲ್ಯಾಂಡಿಂಗ್. ಗ್ರೂಪ್ ಮೀಟಿಂಗ್ ಕೋಟಾಸ್ ಚಿಪ್ಪಿನಿನ ಎಂಟ್ರಿ ಕೋಟಾಸ್ಗೆ. ಅಪ್ಪ ಮಗಳದ್ದು ಲವ್ ಸ್ಟಾರ್ಟ್ ಆಗ್ಬಿಡತ್ತೆ, ಎಲ್ಲಂದ್ರಲ್ಲಿ ಸ್ಟಾರ್ಟ್ ಆಗ್ಬಿಡತ್ತೆ. ಟೈಮಿಂಗ್ಸ್ ಇಲ್ಲ ಅದಕ್ಕೆ. ನಾವೊಂಚೂರು ಶೇಡ್ ಬೇಕು ಅಂತ ಹಿಂದಕ್ಕೆ ಬಂದು ಕೂತಿದ್ದೀವಿ. ಇಷ್ಟೋ ತನಕ ಬಿಸಿಲಲ್ಲಿ ಅಲ್ಲಿ ಆಟಾಡಿ ಸಾಕಾಯಿತು. ಸೊ ಎಸ್, ವಿ ಆರ್ ಎಂಜಾಯಿಂಗ್. ಕೈಯಲ್ಲಿ ಹಿಡ್ಕೊಂಡು ಆ ಗಾಬರಿ ಅನ್ನೋದು ಇದ್ದೇ ಇರುತ್ತೆ. ಬರ್ರಿ.
ಹೋಗ್ತಾ ಇದೀವಿ. Come, let's go. ರೆಡಿ ಟು ಪ್ಲೇ ಗಾಲ್ಫ್. ಎಸ್, ಫಸ್ಟ್ ಟೈಮ್ ಗಾಲ್ಫ್ ಆಡ್ತಿದ್ದು, ಸೊ ಪ್ರಿಟಿ ಮಚ್ ಎಕ್ಸೈಟೆಡ್ ಅಂತಾರಲ್ಲ ಅದಿದೆ ಹೇಳ್ತಾರೆ ಅನ್ಸುತ್ತೆ. ನೋಡೋಣ ಬನ್ನಿ. ಸೊ ಗಾಲ್ಫ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಶಿವಮೊಗ್ಗಲ್ಲಿದೆ, ಕಿಮ್ಮನೆಯಲ್ಲಿ. ಬಟ್ ಏನಂದ್ರೆ ಪಾಪು ನೇಮಿಂಗ್ ಸೆರೆಮನಿ ಬ್ಯುಸಿಯಲ್ಲಿ ನಾವು ಅದ್ರ ಕಡೆ ಫೋಕಸ್ ಮಾಡೋಕ್ಕಾಗಿಲ್ಲ. ಸೊ ಈಗ ಗೋವಲ್ಲಿ ಚಿಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿ ಸೊ ಟ್ರೈ ಮಾಡೋಣ ಅಂತ. ಸೊ ಬನ್ನಿ ತೋರಿಸ್ತೀವಿ, ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀವಿ. ಲೈಫಲ್ಲಿ ಫಸ್ಟ್ ಟೈಮ್ ಗಾಲ್ಫ್. ಎಸ್, ಎಲ್ಲ ಕಡೆ ಇದು ಆಪರ್ಚುನಿಟಿ ಸಿಗೋದು ಇಲ್ಲ, ನಮಗೆ ಆಡೋಕ್ಕಾಗೋದು ಇಲ್ಲ. ಹೌದು. ಸೊ ಬನ್ನಿ ನೋಡೋಣ. ಶಾರ್ಟ್. ಸಖತ್ತಾಗಿತ್ತು. ಬಟ್ ಚೆನ್ನಾಗಿತ್ತು, ಯಾಕಂದರೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮೇ ಇಷ್ಟು ಚೆನ್ನಾಗಿ ಹೊಡೆದಿದ್ದೀವಿ ಅಂದರೆ ಪಕ್ಕ ಪ್ರೊಫೆಷ್ನಲ್ಸ್ ರೇಂಜ್ಗೆ ಆಡಿದ್ದೀವಿ ಅಂತ ಅರ್ಥ. ಬಟ್ ಇನ್ನೂ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಬರುತ್ತೆ. ಆಡಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ. ಎಸ್, ಆಡಿದ್ದೀನಿ, ನೋಡಿ ಗೊತ್ತಾಗುತ್ತೆ. ನಾನು ಆಟ ಆಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಗೋಲ್ಫ್ ಟೆರೇನೆ ಇಲ್ಲಿರೋದಿಷ್ಟು ಫುಲ್ ಆನು. ಆಮೇಲೆ ಇಲ್ಲಿ ಹಾರ್ನ್ ಬಿಲ್ಸು ಇದೆ, ಹಾರ್ನ್ ಬಿಲ್ ಬರ್ಡ್ ಇದೆ. ಅದು ಅವಾಗಲೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ, ಬಿಕಾಸ್ ಇವ್ರು ಆಟ ಆಡ್ತಾ ಇದ್ರು. ತುಂಬ ಚೆನ್ನಾಗಿದೆ ಹಾರ್ನ್ ಬಿಲ್ಸು, ಪ್ಯಾರೆಟ್ಸ್ ನೋಡಿ ಮೇಲೆ ಹೋಗ್ತಾ ಇದೆ, ಅದು ಚೆನ್ನಾಗಿದೆ. ಮತ್ತೆ ಗಾಲ್ಫ್ ಟೆರೈನ್ ತುಂಬಾ ದೊಡ್ಡದು, ಸಖತ್ತಾಗಿದೆ. ಅವ್ರು ಏನು ರಿಸ್ಟ್ರಿಕ್ಟ್ ಮಾಡಲ್ಲ ನಿಮಗೆ. ನೀವೆಲ್ಲಿ ಬೇಕಾದರೂ ಅವರು ಒಂದು ಪ್ರೈವೇಟ್ ಬಗ್ಗಿ ಕೊಡ್ತಾರೆ ನಿಮಗೆ. ನೀವು ಆರಾಮಾಗಿ ಬಾಲ್ಸ್ನ ಪಿಕ್ ಮಾಡಿಕೊಂಡು ಎಲ್ಲ ಕಡೆ ನೀವೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಮಿನಿಮಮ್ 2-3 hours ಬೇಕು ಇದು ಆಡೋಕ್ಕೆ. ಮಿನಿಮಮ್ ಬೇಕು. ಬಟ್ ಗೋವಾ ತುಂಬ ಹ್ಯೂಮಿಡಿಟಿ, ಬಿಟ್ಟರೆ ತುಂಬ ಆಟ ಆಡೋಕ್ಕೆ ಬಿಡ್ತಾರೆ. ಬಟ್ ನಮಗೆ ಸಾಕಾಯಿತು ನೋಡಿ, ಕಾಣಿಸ್ತಾ ಇದೆ ಎಷ್ಟು ಬೆವ್ತಾ ಇದ್ದೀವಿ. ಆ್ಯಂಡ್ ಪಾಪುನು ಫುಲ್ ಸುಸ್ತಾಗಿದ್ದಾಳೆ, ಕಾಣಿಸ್ತಾ ಇದೆಯಾ? ಅವಳಿಗಾಗಲೇ ಸಾಕಾಯಿತು ಪಾಪ. ಸೊ ಅವಳಿಗೆ ಹಿಂಗೆ ಸುಸ್ತು ಮಾಡೋದು ಬೇಡ. ಸೊ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ. ಬಟ್ ಗಾಲ್ಫ್ ಇಸ್ ಅನ್ ಅಮೇಝಿಂಗ್ ಸ್ಪೋರ್ಟ್ ಗೈಸ್, ಕ್ರೇಜಿ ಸ್ಪೋರ್ಟ್. ಒಂದ್ಸರಿ ಆಡ್ಬೇಕು ನೀವು ಲೈಫಲ್ಲಿ. The stick is small on here too.